ಕೊಳತಬಜಲ್ನಲ್ಲಿ ಕೊಲೆಗೀಡಾದ ಅಬ್ದುಲ್ ರೆಹಮಾನ್ ಹಾಗೂ ಹಲ್ಲೆಗೊಳಗಾದ ಕಲಂದರ್ ಶಾಫಿ ಮತ್ತು ಕುಡುಪಿನಲ್ಲಿ ಗುಂಪು ಹಿಂಸೆಯಿಂದ ನಡೆದ ಅಶ್ರಫ್ ಹತ್ಯೆಯನ್ನು ಖಂಡಿಸಿ ಹಾಗೂ ಜಿಲ್ಲೆಯ ಸೌಹಾರ್ದಕ್ಕೆ ಮಾರಕವಾದ ಘಟನೆಗಳಿಗೆ ಕಾರಣವಾದ ಗೃಹ ಇಲಾಖೆಯ ವೈಫಲ್ಯದ ವಿರುದ್ಧ ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಮಂಗಳೂರು ನಗರದ ಕ್ಲಾಕ್ ಟವರ್ ಬಳಿ ಸೋಮವಾರ ಪ್ರತಿಭಟನೆ ನಡೆಯಿತು. ಎಸ್ಡಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಬಜತೂರು ಮಾತನಾಡಿ, ಜಿಲ್ಲೆಯಲ್ಲಿ ಒಂದು ತಿಂಗಳಲ್ಲಿ ಇಬ್ಬರು ಅಮಾಯಕರು, ಓರ್ವ ರೌಡಿ ಶೀಟರನ್ನ ಕೊಲೆ ಮಾಡಲಾಗಿದೆ. ಸಹಬಾಳ್ವೆಗೆ ಹೆಸರಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಹೊರಗಿನವರಿಗೆ ಗೌರವ ಇತ್ತು. ಆದರೆ ಇದೀಗ ಹಿಂದೂ ಮುಸ್ಲಿಮರ ನಡುವೆ ಸಂಘ ಪರಿವಾರ ಬಿಜೆಪಿ ಒಡಕುನುಂಟು ಮಾಡಿದೆ ಮತ್ತು ಯುವಕರಲ್ಲಿ ಕೋಮು ವಿಷ ಬೀಜವನ್ನ ಬಿತ್ತುತ್ತಿವೆ ಎಂದು ಆರೋಪಿಸಿದರು. ಕೊಳತಮಜಲಿನಲ್ಲಿ ಹತ್ಯೆಗೀಡಾದ ಅಬ್ದುಲ್ ರೆಹಮಾನ್ ಅವರ ಅಣ್ಣ ಹನೀಫ್ ಕೊಳತಮಜಲು ಮತ್ತು ಕುಡುಪಿನಲ್ಲಿ ಗುಂಪಿನಿಂದ ಹತ್ಯೆಗೀಡಾದ ಅಶ್ರಫ್ ಅವರ ಅಣ್ಣ ವಯನಾಡಿನ ಅಬ್ದುಲ್ ಜಬ್ಬಾರ್ ಮಾತನಾಡಿ, ತಮ್ಮ ಕುಟುಂಬಕ್ಕೆ ನ್ಯಾಯ ದೊರಕಿಸುವಂತೆ ಮತ್ತು ಹತ್ಯೆಯಲ್ಲಿ ಭಾಗಿಯಾಗಿರುವ ಮತ್ತು ಇದಕ್ಕೆ ಪ್ರೇರಣೆ ನೀಡಿರುವ ಎಲ್ಲರನ್ನೂ ಬಂಧಿಸುವಂತೆ ಸರ್ಕಾರವನ್ನ ಆಗ್ರಹಿಸಿದರು. ಪಕ್ಷದ ರಾಜ್ಯ ಸಮಿತಿ ಸದಸ್ಯ ರಿಯಾಜ್ ಕಡಂಬು, ಪಕ್ಷದ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ಮುನೀಶ್ ಅಲಿ ಮೊದಲಾದವರು ಉಪಸ್ಥಿತರಿದ್ದರು. ಎಲ್ಲರಿಗೂ ಕೂಡ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಹಮ್ಮಿಕೊಂಡಿರುವಂತಹ ಶಹೀದ್ ಅಬ್ದುಲ್ ರೆಹಮಾನ್ ಹತ್ಯಾಕಾಂಡ ನಂಬಿಕೆ ದ್ರೋಹಿ ಸಂಘಿಗಳು, ನಂಬಿಕೆ ದ್ರೋಹಿ ಸಂಘಿಗಳು, ನಂಬಿಕೆ ದ್ರೋಹಿ ಸಂಘಿಗಳು ಕದ್ದು ಮುಚ್ಚಿ ಹಿಂಬದಿಯಿಂದ, ಕದ್ದು ಮುಚ್ಚಿ ಹಿಂಬದಿಯಿಂದ ಒಂದು ಹಾಕುವ ಹೇಡಿಗಳಿವರು, ಒಂದು ಹಾಕುವ ಹೇಡಿಗಳಿವರು ಅಮಾಯಕ ಜನರ ರಕ್ತವ ಹೀರುವ, ಅಮಾಯಕ ಜನರ ರಕ್ತವ ಹೀರುವ ರಾಕ್ಷಸರು, 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 ರಾಕ್ಷಸರು ಕಾಲಕ ನಡೆಸುವ ರೌಡಿಗಳಿವರು, ಕಾಲಕ ನಡೆಸುವ ರೌಡಿಗಳಿವರು ಉಗ್ರರ ಅಟ್ಟಹಾಸಕ್ಕೆ, ಸಂಘಿ ಉಗ್ರರ ಅಟ್ಟಹಾಸಕ್ಕೆ, ಸಂಘಿ ಉಗ್ರರ ಅಟ್ಟಹಾಸಕ್ಕೆ, ಸಂಘಿ ಉಗ್ರರ ಅಟ್ಟಹಾಸಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ, ಕಾರಣ ಕಾಂಗ್ರೆಸ್ ಸರ್ಕಾರ ಗೃಹ ಇಲಾಖೆಯ ವೇದಿಕೆಯಿಲ್ಲದ, ಎದುರಿಗೆ ಬರಲು ತಾಕತ್ತಿಲ್ಲದ ಹೇಡಿಗಳು ನೀವು, ಹೇಡಿಗಳು, ಹೇಡಿಗಳು ನೀವು, ಹೇಡಿಗಳು, ಹೇಡಿಗಳು ನೀವು, ಹೇಡಿಗಳು, ಹೇಡಿಗಳು ನೀವು, ಹೇಡಿಗಳು ಜವಾಬ್ದಾರಿ ಇಲ್ಲದ ಉಸ್ತುವಾರಿ, ಜವಾಬ್ದಾರಿ ಇಲ್ಲದ ಉಸ್ತುವಾರಿ ಊಟಕ್ಕಿಲ್ಲದ ಉಪ್ಪಿನಕಾಯಿ, ಊಟಕ್ಕಿಲ್ಲದ ಉಪ್ಪಿನಕಾಯಿ ಮುಸ್ಲಿಮರು ನಿಮ್ಮನ್ನು ಕ್ಷಮಿಸಲ್ಲ, ಮುಸ್ಲಿಮರು ನಿಮ್ಮನ್ನು ಕ್ಷಮಿಸಲ್ಲ, ಮುಸ್ಲಿಮರು ನಿಮ್ಮನ್ನು ಕ್ಷಮಿಸಲ್ಲ, ಮುಸ್ಲಿಮರು ನಿಮ್ಮನ್ನು ಕ್ಷಮಿಸಲ್ಲ, ಅಲ್ಪಸಂಖ್ಯಾತರು ಕ್ಷಮಿಸಲ್ಲ, ಅಲ್ಪಸಂಖ್ಯಾತರು ಕ್ಷಮಿಸಲ್ಲ. ಅಸ್ಸಲಾಂ ಅಸ್ಸಲಾಂ ಅಸ್ಸಲಾಂ. ಹತ್ಯೆಗೆ ಅಮಾಯಕ ಅಶ್ರಫ್ ವಯನಾಡ್ ಹತ್ಯೆಗೆ ನ್ಯಾಯವು ನಮಗೆ ದೊರಕಲೇಬೇಕು, ನ್ಯಾಯವು ನಮಗೆ ದೊರಕಲೇಬೇಕು. ದ್ವೇಷ ಭಾಷಣದ ಕ್ರೂರಿಗಳನ್ನು, ದ್ವೇಷ ಭಾಷಣದ ಕ್ರೂರಿಗಳನ್ನು ಬಂಧಿಸಬೇಕು, 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 ಬಂಧಿಸಬೇಕು. ಹತ್ಯೆಯ ಹಿಂದಿನ ಕಾಣದ ಕೈ ಯಾ ಶಹೀದ್ ಅಸ್ಸಲಾಂ, ಯಾ ಶಹೀದ್ നമുക്ക് ആ ദിലുള്ള അവന് അവിടെ കൊല്ലപ്പെടാനുണ്ടായ ഒരേ ഒരു കാരണം ഞാൻ ചിന്തിച്ചിട്ട് അവൻ മുസ്ലിമാണ് എന്നുള്ളത് മാത്രമാണ്, വേറെ ഒന്നുമല്ല. 100% അതാണ്. ഇനി ഇവിടുത്തെ അധികാരികളോട് പറയാനുള്ളത്, പോലീസിനോട് പറയാനുള്ളത്, ഞങ്ങൾ പോലീസിന് അത്രമേൽ നിങ്ങളോട് ട്രസ്റ്റ് രേഖപ്പെടുത്തിയിട്ടുണ്ട്. ഇനിയും രേഖപ്പെടുത്തിക്കൊണ്ട് പറയാൻ നിങ്ങൾ ശക്തമായ നടപടി എടുക്കണം. അഷ്റഫ് വധക്കേസിലാണെങ്കിലും ഇവിടുത്തെ മറ്റു എല്ലാ വധക്കേസിലാണെങ്കിലും തീർച്ചയായും ഇനിയും ഇവിടെ ആളുകൾ കൂടുന്ന അവസ്ഥ ഉണ്ടാവരുത്. ദയവ് ചെയ്ത് നിങ്ങൾ ശക്തമായ നടപടിയെടുത്ത് ഈ ജില്ലയെ സമാധാനപൂർണമാക്കണമെന്നാണ് ഒരു വ്യക്തി എന്നുള്ള നിലയ്ക്ക് ഞാൻ നിങ്ങളോട് അഭ്യർത്ഥിക്കാനുള്ളത്. ഈ ഗവൺമെന്റിനോടും ഈ പോലീസിനോടും വിശ്വാസത ഇനി ഇതുപോലെ ഉണ്ടാവരുത് എന്ന് നിങ്ങളോട് അഭ്യർത്ഥിച്ചുകൊണ്ട് ഈ ഒരു ഇത് മുൻകൂട്ടി കൊണ്ട് നിങ്ങൾ ദയവ് ചെയ്ത് ഇതിന് ശക്തമായ നടപടിയെടുത്ത് ഞങ്ങളുടെ ವಿಶ್ವಾಸತೆ ತಿರಿച്ചു കൊണ്ടുവരണമെന്ന് ನಿങ്ങളೋട് ಅಭ್ಯರ್ಥಿക്കുന്നു. ದ್ವೇಷ ಭಾಷಣದ ಅರ್ಧ ಗಂಟೆಯಲ್ಲಿ ಹೊರಗಡೆ ಬರುವಂತಹ ಕೇಸನ್ನು ಹಾಕಲಿಕ್ಕೆ ಅಲ್ಲ ಹೇಳ್ತಾ ಇರುವಂತಹದ್ದು. ನಾವು ಹೇಳ್ತಾ ಇರುವಂತಹದ್ದು ರಹೀಮನ ಕೊಲೆ ಏನಿದೆ, ಆ ಕೊಲೆಯಲ್ಲಿ ಇವರ ಪ್ರಚೋದನೆ ನೇರವಾದಂತಹ ಭಾಗಿಯನ್ನು ಮಾಡಿದೆ. ಅದೇ ಆ ಕೊಲೆಯಲ್ಲಿ ಏನು ಈ ಕುಂಟಲಾಗಿದ್ದಾನೆ ರುವಾರಿ ಸಂಚುಗಾರ. ಆ ಕೊಲೆ ನಡೆಯುವಂತಹ ಬೆಳಿಗ್ಗೆ ಅವ ಅಲ್ಲಿದ್ದ. ಆ ಕೊಲೆ ನಡೆಯುವಂತ ಒಂದು ದಿನ ಮುಂಚೆ ಅಲ್ಲಿ ಯುವಕರು ಇವನ ಮನೆಯಲ್ಲಿದ್ರು. ಇದಿಷ್ಟು ಸಾಕಾಗುತ್ತೆ. ನಿಮ್ಮ ಪೊಲೀಸ್ ಜೀಪ್ಗಳು ಯಾರ ಅಂಗಳಕ್ಕೆ
ಶೀಟ್ನಲ್ಲಿ ಯಾವ ಕೇಸುಗಳನ್ನ ದಾಖಲಿಸಬೇಕು ಅನ್ನೋದನ್ನ ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಪಿಸ್ತೂಲ್ ರವಿ ಅಂತವರನ್ನ ಇಲ್ಲಿನ ಬಿಜೆಪಿಯ ಶಾಸಕರುಗಳು ಸಂರಕ್ಷಣೆಯಲ್ಲಿಟ್ಟಿರುವಾಗ ಬಿಜೆಪಿಯ ರವೀಂದ್ರನನ್ನ ಒಂದು ಚಾರ್ಜ್ ಶೀಟ್ ಅಲ್ಲೂ ಕೂಡ ಸೇರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಾಗಿಲ್ಲ ಅಂತ ಹೇಳಿದ್ರೆ ನೀವಿಲ್ಲಿ ಸಂಘ ಮತ್ತು ಬಿಜೆಪಿಗೆ ಋಣಿಯಾಗಿದ್ದೀರಾ ಅಥವಾ ನಿಮ್ಮನ್ನ ಮತ ನೀಡಿ ಗೆಲ್ಲಿಸಿದಂತಹ ಸಮುದಾಯಗಳಿಗೆ ಋಣಿಯಾಗಿದ್ದೀರಾ ಅನ್ನೋದನ್ನ ನಮಗೆ ಅರ್ಥ ಮಾಡಿಕೊಳ್ಬಹುದು. ಹಾಗಾಗಿ ಈ ವಿಚಾರವನ್ನ ನೀವು ನೆನಪಿಟ್ಟುಕೊಳ್ಬೇಕು. ಇಲ್ಲಿ ಶ್ರೀಕಾಂತ್ ಶೆಟ್ಟಿಯ ಪ್ರಚೋದನೆ ಏನಿದೆ, ಈ ಪ್ರಚೋದನೆಯಾಗಿದೆ ಇಲ್ಲಿ ರಹೀಮನ ಹತ್ಯೆಗೂ ಕಲಂದರ್ ಶಾಫಿ ಅನ್ನುವಂತ ನನ್ನ ಸಹೋದರನ ಕೊಲೆ ಯತ್ನಕ್ಕೂ ಇಲ್ಲಿ ಕಾರಣವಾಗಿರುವುದು ಮೆಂಡನ್ ರವರ ಪ್ರಚೋದನೆಯಾಗಿದೆ, ಶರಣ್ ಪಂಪೇಲ್ ರವರ ಪ್ರಚೋದನೆಯಾಗಿದೆ. ಇದರ ಹಿಂದೆ ನೀವು ಹೋಗ್ಬೇಕು. ಇದು ಉಸ್ತುವಾರಿಗಳಿಗೆ ಗೊತ್ತಿಲ್ಲದಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಇದನ್ನ ನೀವು ಹೇಳಿಕೊಡ್ಬೇಕು. ಯಾಕೆ ಈಗ ನೀವು ಬರೋದಿಲ್ಲ? ನಮ್ಮ ಮಸೀದಿಗಳಿಗೆ, ನಮ್ಮ ಉರುಸುಗಳಿಗೆ ಅತಿಥಿಯಾಗಿ ಬಂದು ಭಾಷಣ ಬಿಗಿಯುವಂತಹ ಕುರಿಗಳನ್ನು ನೀಡುವಂತವರು ನಮಗೆ ಬೇಕಾಗಿಲ್ಲ. ನಮ್ಮ ಸಮುದಾಯದ ಜೀವಗಳು ಹೋಗುವಾಗ ಆ ಜೀವಗಳು ಹೋಗದಂತೆ ತಡೆಯುವಂತವರು, ಆ ಜೀವಗಳಿಗೆ ನ್ಯಾಯವನ್ನು ಕೊಡುವಂತವರು, ಆ ಕುಟುಂಬಗಳ ಕಣ್ಣೀರನ್ನು ಒರೆಸುವಂತವರು ಅವರಾಗಿದ್ದಾರೆ ನಮಗೆ ಬೇಕಾಗಿರುವುದು.